ನಮಸ್ತೆ ಫ್ರೆಂಡ್ಸ್, ನಾವು ಇವತ್ತು ನಿಮಗೆ ಬಿರಂಜಿ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪಾತ್ರೆ ಬಿಸಿ ಇಟ್ಟಿದ್ದೀನಿ. ಅದಕ್ಕೆ ನೀವು ಬೆಣ್ಣೆ ಆದರೂ ಹಾಕ್ಕೋಬೋದು, ತುಪ್ಪನ ಆದರೂ ಹಾಕ್ಕೋಬೋದು. ಆದರೆ ಮೇನ್ ಇದಕ್ಕೆ ಬೇಕಾಗಿರೋದು ಬೆಣ್ಣೆ. ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ಬಿಸಿಯಾದ ಪಾತ್ರೆಗೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ತೊಗೊಂಡು ಮಾಡ್ಕೊಳ್ಳಿ. ಈ ಬೆಣ್ಣೆ ಇಲ್ಲಪ್ಪ ಅಂದರೆ ತುಪ್ಪ ಹಾಕ್ಬೋದು. ನೆಕ್ಸ್ಟು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಸಮೇತನೂ ತೆಗೆದಿದ್ದೀನಿ. ಅದ್ರ ಮೇಲಿನ ಸಿಪ್ಪೆ ಮತ್ತು ಒಳಗಡೆ ಚಿಕ್ಕದಾಗಿ ಸಿಪ್ಪೆ ಇರುತ್ತಲ್ಲ ಅದನ್ನ ತೆಗೆದಿದ್ದೀನಿ. ಅದನ್ನು ತೆಗೆದುಬಿಟ್ಟು 4 ಬೆಳ್ಳುಳ್ಳಿ. ನಂತರ ಅದಕ್ಕೆ ಗೋಡಂಬಿ 1 8 ತೊಗೊಂಡಿದ್ದೀನಿ. ಗೋಡಂಬಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿನೂ ಹಾಕ್ತಾರೆ. ದ್ರಾಕ್ಷಿ ಹಾಕಿದರೆ ಅದು ಸ್ವಲ್ಪ ಸ್ವೀಟ್ ಬರುತ್ತೆ ತಿನ್ನೋವಾಗ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ದ್ರಾಕ್ಷಿ ಬಿಟ್ಬಿಟ್ಟು ಒಣ ದ್ರಾಕ್ಷಿ ಹಾಕ್ತಾರೆ. ಮತ್ತು ನೆಕ್ಸ್ಟ್ ಇದು ಕರಿಬೇವು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು. ಆಮೇಲೆ ಏಲಕ್ಕಿನ 2 ಸರಿ ಜಜ್ಜಿಬಿಟ್ಟು ಅದನ್ನ ಸ್ವಲ್ಪ ಅಲ್ಲೇ ಅಗಳ ಥರ ಪೀಸ್ ಮಾಡಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಆ ಸಿಪ್ಪೆ ಸಮೇತನೂ ಹಾಕ್ತಾಯಿದ್ದೀನಿ ಏಲಕ್ಕಿನ. ನೆಕ್ಸ್ಟ್ ಅದಕ್ಕೇನು ಮಾಡ್ತಾಯಿದ್ದೀನಿ ಅಂದರೆ ಕರಿಬೇವು ಅಷ್ಟೇ, ಕೊತ್ತಂಬರಿ ಯೂಸ್ ಮಾಡಬೇಡಿ. ಮತ್ತು ಕಾಳು ಮೆಣಸು ಒಂದು 2-3 ಚಮಚದಷ್ಟು ನಿಮಗೆ ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ತೊಗೊಂಡು ಅದನ್ನು ಅರ್ಧಂಬರ್ಧ ಜಜ್ಜಿದ್ದೀನಿ. ಫುಲ್ಲಾಗಿ ಜಜ್ಜಿಲ್ಲ, ಅರ್ಧ ಜಜ್ಜಿಬಿಟ್ಟು ಹಾಕಿದ್ದೀನಿ. ಅದಕ್ಕೆ ತಿನ್ನುವಾಗ ಬಾಯಲ್ಲಿ ಬಂದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಕರಿ ಕಾಳು ಮೆಣಸು ಅಂತ ಆ ಥರ ಮಾಡಿದ್ದೀನಿ. ನೆಕ್ಸ್ಟ್ ಇದು ಒಂದು ಸ್ವಲ್ಪ ಎಲ್ಲ ತೊಗೊಳ್ಳಿ, ಎಲ್ಲ ಫ್ರೈ ಆಗಲಿ. ಇವಾಗ 1 ಸ್ಪೂನಷ್ಟು ಚಕ್ಕೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಚಕ್ಕೆ ಪೌಡ್ರ್ ಇನ್ನೂ ಬೇಕಂದರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ. ಯಾಕೆಂದರೆ ನಾನು ನಮ್ಮ ಮನೇಲಿ ಚಕ್ಕೆ ಜಾಸ್ತಿ ಯೂಸ್ ಮಾಡಿದರೆ ಸ್ಮೆಲ್ ಬಂದರೆ ಇಷ್ಟಪಡಲ್ಲ ಅಂತ 1 ಸ್ಪೂನ್ ಯೂಸ್ ಮಾಡಿದ್ದೀನಿ. ಇನ್ನೂ ಕಲರ್ ಬೇಕು, ಒಂಥರ ಬ್ಲ್ಯಾಕ್ ಕಲರ್ ಬರುತ್ತೆ ಬಿರಂಜಿ ರೈಸ್, ಅದು ಬೇಕಂದರೆ ಇನ್ನೊಂದು ಸ್ಪೂನನ್ನು ನೀವು ಚಕ್ಕೆಯನ್ನು ಹಾಕ್ಬೋದು. ನೆಕ್ಸ್ಟ್ ನಾನು 2 ಕಪ್ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೊಳೆದು 2 ಸಲ ತೊಳೆದ್ಬಿಟ್ಟು ಇವಾಗ ಅದನ್ನು ತೊಳೆದಂಥ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಮಾಮೂಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರಿ ಅದನ್ನೇ ಮಾಡ್ಬೋದು. ಬಾಸುಮತಿ ಅಕ್ಕಿ ಯೂಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲಿ ಡೈಲಿ ಊಟಕ್ಕೆ ಯಾವ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀರೋ ಅದನ್ನೇ ಮಾಡ್ತಾಯಿದ್ದೀನಿ. ನಾವು ಬಿರಂಜನ ಮಾಡಬೇಕಂದ್ರೆ ಬೆಣ್ಣೆ ಮತ್ತು ಬಾಸುಮತಿ ಅಕ್ಕಿ ಎಲ್ಲ ತರಿಸಿಟ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ. ಇದು ದಿಢೀರಂತ ಮಾಡಿದೆ ನಾನು, ಹಾಗಾಗಿ ಮನೆಯಲ್ಲಿರೋಂಥ ಅಕ್ಕಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಅದನ್ನೇ ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ಇದನ್ನು ನೀವು ಕ್ಲೀನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನೀರು ಕ್ವಾಂಟಿಟಿ ನೀವು ಮಾಮೂಲಿ ಪಾತ್ರೆಯಲ್ಲಿ ಹೆಂಗೆ ಮಾಡ್ತೀರೋ ಅದೇ ಥರ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಅದು ಮಿಕ್ಸ್ ಆದಂಗೆ ಘಮ ಚೆನ್ನಾಗಿ ಬರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಿಮಗೆ ಇನ್ನೂ ಖಾರ ಬೇಕಪ್ಪ ಅಂದರೆ ಅದ್ರ ಜೊತೆ ಒಣ ಮೆಣಸಿನ್ಕಾಯಿ ಹಾಕ್ತಾರೆ. ನಾನು ಒಣ ಮೆಣಸಿನ್ಕಾಯಿನ ಹಾಕಿಲ್ಲ, ಕಾಳು ಮೆಣಸು ಹಾಕಿದ್ದೀನಲ್ಲ ಸಾಕು ಅಂತ ಹೇಳ್ಬಿಟ್ಟು ಇವಾಗ ಕುದೀತಾ ಇದೆ. ಇವಾಗ ಫುಲ್ ಅರಳಿದೆ ನೋಡಿ, ಏಲಕ್ಕಿ ಎಲ್ಲ ಮೇಲೆ ಬಂದಿದೆ, ಕರಿಬೇವೆಲ್ಲ ಮೇಲೆ ಬಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಫುಲ್ ಅರಳಿದೆ. ಆಮೇಲೆ ಚೆನ್ನಾಗಿ ಘಮನೂ ಬರ್ತಾಯಿದೆ, ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಏನು ಹೀರೆಕಾಯಿ ಎಣ್ಗಾಯಿ, ಮುಳ್ಗಾಯಿ ಎಣ್ಗಾಯಿ ಎಲ್ಲ ಮಾಡ್ಕೊಳ್ತಾರೆ. ನಾನು